ವಿಚಾರ ಹೊರಗಡೆ ಬಂದಾದ್ಮೇಲೆ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಈ ಮೇಕೆಗಳಿಗೆ ಮೊಟ್ಟೆ ತಿನ್ಸೋದು ಹೆಂಗೆ? ಸೊ ಸಾಕಷ್ಟು ಜನರಿಗೆ ಗೊತ್ತಿದ್ದು, ನಮಗೆ ಅಂತಲ್ಲ, ಸಾಕಷ್ಟು ಜನರಿಗೆ ಗೊತ್ತಿದ್ದು. ಏನು ಇಟ್ಸ್ ಎ ಪ್ರೋಟೀನ್, ತಪ್ಪೇನಿದೆ? ನಾವು ಏನು ಆ ಮೇಕೆನ ಏನು ಮಾಡ್ತೀವಿ ಸರ್, ಕಡ್ಕಂಡೆ ತಿಂತಿರುತ್ತೆ. ಆ ಮೇಕೆನ ನಾವು ಅದೇ ವೆಜ್ಜು, ಅದಕ್ಕೆ ವೆಜ್ ತಿನ್ನಿಸ್ಬೇಕು ಅನ್ನೋದಲ್ಲ. ಮೇಕೆನೂ ಕಡ್ಕಂಡೆ ತಿಂತಾರೆ, ತಪ್ಪೇನಿದೆ ಸರ್ ಅದರಲ್ಲಿ? ಇಟ್ಸ್ ಎ ಪ್ರೋಟೀನ್ ಫುಡ್ ವಿಚ್ ಇಸ್ ಗೋಯಿಂಗ್ ಆನ್. ಮೊಟ್ಟೆ ವೆಜಿಟೇರಿಯನ್ ಅಂತಲೇ ಸಾಕಷ್ಟು ಜನ ಮಾತಾಡ್ತಾರೆ. ಸರ್ ನಾವಿಲ್ಲಿ ಬಂದಿರೋ ಅಂಥದ್ದು ಆದರೆ ಆ ಮೇಕೆಯನ್ನು ಕೇಳಿ ಸರ್ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ಮೇಕೆಗೆ ನಮ್ಮ ಮೈ ಭಾಷೆ ಗೊತ್ತಿದ್ರೆ ನಮ್ಮ ಪ್ರೋಟೀನ್ ಸಿಗ್ತಿದೆ ಗುರು ಅಂತಿರುತ್ತೆ. ಅದನ್ನು ಇಟ್ಸ್ ಆಲ್ ಅಬೌಟ್ ಹೌ ಯು ಟೇಕ್ ಕೇರ್ ಆಫ್ ಥಿಂಗ್ಸ್ ಸರೌಂಡಿಂಗ್ ಯು ಸರ್, ಅಷ್ಟೇ. ಎಲ್ಲೋ ಸುಮ್ಮನೆ ವೇಸ್ಟಿಗೆ ಬಿಸಾಡೋ ಬದಲು ಅದನ್ನು ಸದುಪಯೋಗ ಪಡಿಸ್ತೀವಿ. ಈ ಮೇಕೆ ಈಚೆಗೆ, ಕುರಿ ಈಚೆಗೆ ಇವನ್ನೆಲ್ಲ ಫರ್ಟಿಲೈಸರ್ ಮಾಡ್ತಾ ಇದೀವಿ, ಮೆನ್ಯೂರ್ ಮಾಡ್ತೀವಿ. ಆ ಮೆನ್ಯೂರ್ನ ಪ್ಯಾಕ್ ಮಾಡಿ ಸೆಲ್ ಮಾಡ್ತಾ ಇದೀವಿ. ಮತ್ತೆ ಅಲ್ಲಿದನ್ನ ಎತ್ಕೊಂಡು ಬಂದು ಬೇರೆ ಫಾಡರ್ಗೆ ಹಾಕ್ತೀವಿ. ಆ ಫಾಡರ್ ಬೆಳೆದಿರೋದನ್ನ ಚಾಪ್ ಮಾಡಿ ಹೀಟ್ ಮಾಡಿ ಅದನ್ನ ಮತ್ತೆ ಮೇಕೆಗೆ ಹಾಕ್ತಾ ಇದೀವಿ. ಒಂದು ಸರ್ಕಲ್ ಮಾಡೋ ಅಂಥದ್ದು. ಸೊ ಈ ಪ್ರತಿಯೊಂದನ್ನು ರೌಂಡ್ ಆಫ್ ಮಾಡಿ ಸರ್ಕಲ್ ಮಾಡಿದಾಗ ಅದ್ರ ಜೊತೆಗೆ ನಾವು ಬೆಳ್ಕೊಂಡು ಹೋಗೋದು. ದುಡ್ಡು ಇಸ್ ಜಸ್ಟ್ ಎ ನಂಬರ್ ಸರ್. ಅದ್ರ ಜೊತೆಗೆ ನಾವು ಬೆಳ್ಕೊಂಡು ಹೋಗುವಂಥದ್ದು ನಮ್ಮ ಸಸ್ಟೈನಬಿಲಿಟಿ ಅಂತ ಕರಿತೀವಿ. ಕಾರ್ ಬೇಕು, ಕಾರ್ ಬಂದೇ ಬರುತ್ತೆ, ಲೋನಲ್ಲಿ ಕಾರ್ ಬರುತ್ತೆ, ಬ್ಯಾಂಕ್ ಬಾಡಿಗೆಗಳಿಗೆ ಲೋನ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಟರ್ನ್ ಓವರಲ್ಲಿ ನಾವು ಬದುಕ್ತಾ ಇರ್ತೀವಿ, ಅಷ್ಟೇ ಬೇಕಾಗಿರೋದು. ಆಗ ಮಾತಾಡ್ತಾ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ಕೆಲಸನ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಲೂ ಗೊತ್ತಿರಬೇಕು, ಯಾವಾಗ ನಿಲ್ಲಿಸಬೇಕು ಅನ್ನೋದು ಗೊತ್ತಿರಬೇಕು ಅಂತ. ಸೊ ಇದೆಲ್ಲ ನೋಡಿದಾಗ ಆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ ನಿಮ್ಮ ಆ್ಯಕ್ಚುಲಾಗಿ. ಸೊ ಎಷ್ಟು ವರ್ಷ ಆಯಿತು ಈ ಜಾಗದಲ್ಲಿ, ಒಂದು 19 ಎಕರೆ ಜಾಗದಲ್ಲಿ ಈ ಥರದೊಂದು ಬೇರೆನೇ ಲೋಕ ಇದೆ ಆ್ಯಕ್ಚುಲಾಗಿ. ಯಾರು ಫಾರ್ಮರ್ಸ್ ಬಂದರೆ ಇಲ್ಲಿಗೆ, ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೆ 10 ಯೋಚನೆಗಳು ಬರುತ್ತೆ. ಓ ಹಿಂಗೂ ಮಾಡ್ಬೋದಲ್ಲ, ಬಿಸ್ನೆಸ್ ಮಾಡ್ಬೋದಲ್ಲ, ನಾವು ಬದಲಾಗ್ಬೋದಲ್ಲ ಅಂತ. ಸರಿ, ಇದು ನಾವೀಗ ಫರ್ಟಿಲೈಸರ್ ಫ್ಯಾಕ್ಟ್ರಿ ತಾವು ನೋಡಿದ್ವಿ. ಇದನ್ನು ಮೊದಲಿಂದ ಇತ್ತದು. ಸೊ ಅದು ಕಂಪ್ಲೀಟ್ ಲಾಸ್ ಆಗಿ ಶೆಟ್ ಆಗಿತ್ತು. ಅಂದರೆ ವಿ ಆರ್ ನಾಟ್ ಆಪರೇಟಿಂಗ್ ದಟ್. ಅಂದರೆ ಸಣ್ಣ ಪ್ರಮಾಣದಲ್ಲಿ ಆಗ್ತಿತ್ತು. ಅದು ನಾನು ಹ್ಯಾಂಡ್ ಓವರ್ ತಗೊಂಡಾಗ ನಾನು ನಮ್ಮ ವೈಫ್ಗೆ ಹೇಳಿದೆ, ಇದನ್ನು ಮಾಡೋಣ ನಾವು. ಸೊ ಅವರು ಶಿ ವಾಸ್ ಪ್ರಿಪೇರಿಂಗ್ ಫಾರ್ ಸಿವಿಲ್ಸ್. ಎಲ್ಲ ಬೇಡ, ಇದನ್ನು ಶುರು ಮಾಡ್ಕೊಳ್ಳೋಣ ಅಂತೇಳಿ, ಇದನ್ನು ಅಗ್ರೆಸಿವ್ ಆಗಿ ತಗೊಳ್ಳೋಣ ಅಂತೇಳಿ ಶುರು ಮಾಡಿದ್ದು ಕಳೆದ 1.5 ವರ್ಷ ಆಯಿತು ಅಂತ ಅನ್ಕೊಂತೀನಿ. 1.5 ವರ್ಷದಲ್ಲಿ ವಿ ಆರ್ ಡೂಯಿಂಗ್ ಗುಡ್ ನಂಬರ್ಸ್. ಈ ಸೌತ್ ಇಂಡಿಯಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಕ್ವಾಂಟಿಫೈಯಿಂಗ್ ಆಗಿ ಮಾಡ್ತಾ ಇದ್ದೀವಿ. ಸಸ್ಟೈನಬಲ್ ಆಗಿದೆ ಅದು. ಸೊ ಇದನ್ನು ಹೆಂಗೆ ನಾವು ಪಿಕ್ ಮಾಡ್ತೀವಿ, ಯಾವ ಜಾಗದಲ್ಲಿ ನಾವು, ಇವಾಗ ನಾವು ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತಿದ್ದು ಈಗಿಲ್ಲ, ಕ್ಲೋಸ್ ಮಾಡಿದ್ವಿ ಅದನ್ನು. ಬಿಕಾಸ್ ಅದು ನಾನು ಎಷ್ಟೇ ಮಾಡಿದ್ರೂ ಒಂದು ಪ್ರಮಾಣವರೆಗೂ ಬೆಳೆಸ್ಬೋದು, ಅದಕ್ಕಿಂತ ಮೇಲೆ ಬೆಳೆಸೋಕ್ಕಾಗಲ್ಲ. ಬೆಳೆಸಬೇಕು ಅಂದರೆ ನಾನು ಸ್ಟೋರ್ ಮ್ಯಾನೇಜರ್ಗಳ ಮೇಲೆ ಡಿಪೆಂಡ್ ಆಗಿರಬೇಕು. ಅದನ್ನು ಅಲ್ಲಿಗೆ ನಿಲ್ಸೋಣ ಅಂದ್ಕೊಂಡು ಒಂದು 10-15 ಲಕ್ಷ ಲಾಸ್ ಆಗ್ಬೋದು. ಸ್ಟೋರ್ಗಳನ್ನ ಶೆಟ್ ಮಾಡ್ಕೊಂಡಿದ್ವಿ. ಮುಂದೆ ಬಂದು ಫರ್ಟಿಲೈಸರ್ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ಕೊಂಡ್ವಿ. ಸೊ ಇಲ್ಲಿಂದ ಮುಂದೆಗೆ ಇನ್ನೊಂದಷ್ಟು ಆಲೋಚನೆಗಳು ಬಂತು. ಈ ಟೂರಿಸಮ್ನ ಸ್ವಲ್ಪ ಸ್ಟ್ರಾಂಗ್ ಮಾಡೋಣ, ಅಗ್ರಿ ಟೂರಿಸಮ್ನ ಅಂತ. ನಮ್ಮಿರೋ ಫ್ಯಾಕ್ಟ್ರಿಗಳಲ್ಲಿ ಈ ಜಾಗಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗಗಳನ್ನ, ಸ್ಟೇಗಳನ್ನ ಕೊಟ್ಟು ಕಾರ್ಪೊರೇಟ್ ಸೆಕ್ಟರ್ನ ಇವ್ರನ್ನೆಲ್ಲ ಕರ್ಕೊಂಬಂದು ಇದನ್ನೆಲ್ಲ ನೀವು ಎಷ್ಟು ಇಂಟ್ರೆಸ್ಟ್ ಪಟ್ರಿ ಸರ್, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಇದಕ್ಕೊಂದು ಚಾರ್ಜ್ ಮಾಡ್ಬೋದು. ಒಂದೊಂದು ಸ್ಟೇ ಹಾಕೋದಕ್ಕೆ ಕ್ಯಾಂಪ್ ಫೈರ್ ಹಾಕ್ಕೊಡ್ತೀವಿ. ಸಂಜೆ ಒಂದು ಲ್ಯಾಂಪ್ ವಾಕ್ ಅಂತ, ಅಂದರೆ ಲ್ಯಾಟ್ರಿನ್ ಕೊಟ್ಬಿಟ್ಟು ವಾಕ್ ಮಾಡೋಣ ಅಂತ ಕೋಳಿಗಳ ಮಧ್ಯದಲ್ಲಿ ಅಂತ ಅಗ್ರಿ ಟೂರಿಸಮ್ ಮಾಡ್ಬೋದು. ಅದಕ್ಕೆ ಶುರು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಶುರು ಮಾಡಿದ್ದು ಅದನ್ನು ಸ್ಥಗಿತಗೊಳಿಸಿ ಸಿನಿಮಾಗೆ ಬಂದು. ಓಕೆ 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 ಅಲ್ಲ, ನಿಮ್ಮ ಈ ಕೆಲಸದಲ್ಲಿ ನಿಮ್ಮ ಪತ್ನಿಯವರ ಸಾಥು ತುಂಬ ದೊಡ್ಡದು. ಯಾಕಂದರೆ IAS ಅಂತ ಆ ಥರದೊಂದು ಕನಸನ್ನು ಸೈಡ್ಗೆ ಇಟ್ಟು ನಿಮ್ಮ ಜೊತೆಗೆ ನಿಂತಿರೋಂಥದ್ದು. ನಾನೇನು ಶಿ ಗ್ರೂ ಅಪ್ ಇನ್ ಎ ವೆರಿ ಕಂಫರ್ಟಬಲ್ ಪೊಸಿಷನ್ ಅವ್ರಿಗೆ. ಸೊ ಯಾಕೆ ಆ ಕಡೆ ತೋರಿಸಂದ್ರೆ ಅಲ್ಲಿ ಕೂತಿದ್ದಾರೆ, ಬರ್ತಿಲ್ಲ ಕ್ಯಾಮ್ರಾಗೆ. ಸೊ ವೆರಿ ಕಂಫರ್ಟಬಲ್ ಪೊಸಿಷನ್ ಬಂದಿರೋರು ಈಗ ಗಾಡಿ ಎತ್ಕೊಂಡು ಒಬ್ಳೆ, ನೀವು ಫ್ಯಾಕ್ಟ್ರಿ ಕೆಲಸ ಬಿಟ್ಬಿಡೋಣ ಸರ್, ನಮ್ಮ ಮೆಹಬೂಬಾ ಸಿನಿಮಾದ ಕಟೌಟ್ಗಳನ್ನು ಬೀದಿಗಳಲ್ಲಿ ಹಾಕ್ಸಿ ಫೋಟೋ ಹೊಡ್ಕೊಂಡು ಕಳಿಸ್ತಿದ್ದಾಳೆ ನನಗೆ. ಅದೊಂದು ಫೈಟರ್ ಲಕ್ಷಣ. ನೀವು ಇಷ್ಟು ದಿನ ಹುಡುಗಿ ಹಂಗಿರಲಿಲ್ಲ. ಸೊ ನೀವು ಕಪ್ಪಗಾಗಿರ್ತಾಳೆ, ಗ್ಲಾಮರ್ ಮೇಂಟೈನ್ ಮಾಡೋಕೆ, ಟ್ಯಾನ್ ಮಾಡೋಣ, ಅದನ್ನು ಎಂಜಾಯ್ ದ ಪ್ರೋಸೆಸ್. ನಾವು ಏನಿಲ್ಲ ಊಟ ಹೊಡ್ಕೊಂಡೋಗಿ ಬಂದಿಲ್ಲ. ಬಂದ ಮೇಲೆ ಒಂದಷ್ಟು ವರ್ಷ ಆದಮೇಲೆ ಆನ್ ಮಾಡಿಬಿಟ್ಟು ಬದುಕಿದ್ದವರು ನನ್ನ ಮಗ ಅಂತ ಹೇಳ್ಕೋಬೇಕು. ಚೆನ್ನಾಗಿ ಸಾಧನೆ ಮಾಡಿದೆ ನಾನು. ನಾವೆಲ್ಲ ಹೇಳ್ತೀವ ಸರ್, ಇದೇ 8 ವರ್ಷ ಹಿಂದೆಗೆ ಹೋದರೆ ಅರ್ಧ ಚಿತ್ರಾನ್ನ ತಿನ್ನೋಕೆ ಅಳ್ತಿದ್ವಿ. ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನಮ್ಮ ತಾಯಿ ತಂದೆಗಳನ್ನ 10 ಸಾರಿ ಗೋಳಾಡ್ಕೊಂಡ್ರೆ ಬೈದ್ಬಿಟ್ಟು 11ನೇ ಸಾರಿ ಹಾಕೋರು. ವಿ ಆರ್ ನಾಟ್ ಫ್ರಮ್ ಸಚ್ ಕಂಫರ್ಟಬಲ್ ಪೊಸಿಷನ್. ಇದೆಲ್ಲ ಹೆಂಗಂದ್ರೆ ಒಂದರಿಂದ ಒಂದು ಕಾಂಟ್ಯಾಕ್ಟು ಲಿಂಕ್ಗಳ ಮುಖಾಂತರ ಸಿಕ್ಕಿರೋದು ಅಷ್ಟೇ ಸರ್. ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಂತಿದೆ, ಸಿಕ್ಕಾಪಟ್ಟೆ ದೊಡ್ಡದು ಸರ್, 115 ಎಕರೆಯಲ್ಲಿದೆ ನೆಲ್ಲ ಇದ್ರ ಹತ್ರ. ಅವ್ರು ಟೂರಿಸಮ್ಗೆ ಅಂತ ಹೋದಾಗ ಅವ್ರು ಪರಿಚಯ ಮಾಡಿ ಅವ್ರ ಜಾಗದಲ್ಲಿ ನಾವು ಕೋಳಿ ಫಾರ್ಮ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇನಿಷಿಯಲ್ ಸ್ಟಾರ್ಟೇ ನಾನು 16,000 ನಾಟಿ ಕೋಳಿನ ಸಾಕಿದೆ ಸರ್. ಈ ಟರ್ಕಿಗಳು 1-2 ನೋಡ್ಬಿಟ್ಟು ಖುಷಿ ಪಟ್ಬಿಡ್ತಾರೆ ಜನ. 2,500 ಟರ್ಕಿ ಸಾಕಿದೆ ಸರ್ ನಾನು. ಇನ್ವೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಈ ಬೆಂಗಳೂರಲ್ಲಿ ITC, ರಿಟ್ಸ್ ಕಲ್ಟನ್ ಎಲ್ಲ ಸ್ಟಾರ್ ಹೋಟ್ಲಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿಸಿದ್ವಿ. ಅಪಾರ್ಟ್ಮೆಂಟ್ಗಳಲ್ಲಿ ಸಾಫ್ಟ್ಸ್ಕೇಪಿಂಗ್ ಪ್ರಾಜೆಕ್ಟ್ಗಳನ್ನ ತಗೊಂತಿದ್ವಿ. ದಿಸ್ ಇಸ್ ಆಲ್ ಬಿಫೋರ್ ಬಿಗ್ ಬಾಸ್. ಬಿಗ್ ಬಾಸ್ಗೆ ಮೊದಲು ಮಾಡ್ತಾ ಇದ್ವಿ. ಬಿಗ್ ಬಾಸ್ ಆದಮೇಲೆ ಆ ಜಾಗಗಳಲ್ಲಿ ನಿಂತು ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಸ್ನೆಸ್ನ ಡೈವರ್ಟ್ ಮಾಡ್ಕೋಬೇಕಿತ್ತು. ಹಿಂಗೆ ಬಂದ್ವಿ, ವಾಲ್ಯೂಮ್ ಬಿಸ್ನೆಸ್ಗೆ ಬಂದ್ವಿ. ಪ್ರಾಡಕ್ಟ್ ವಾಲ್ಯೂಮ್, ಒಂದು ಪ್ರಾಡಕ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಬರಬೇಕು, ಇಷ್ಟಾಗತ್ತೆ ಅನ್ನೋದನ್ನು. ಸೊ ಅದಕ್ಕೆ ಬೇಕಾ ಇವಾಗ
ಈ ಕುರಿ ಸಾಕ್ತಾ ಇದೀವಿ, ಮೇಕೆ ಸಾಕ್ತಾ ಇದೀವಿ ಅಂದ್ರೆ ಫಾಡರ್ ಬೇಕು. ಫಾಡರ್ ಎಲ್ಲಿದೆ? ನಮ್ಮ ಹತ್ರ ಅಷ್ಟು ಜಮೀನಿಲ್ಲ. ನೀವು ಹೇಳಿದ ಜಾಗಗಳು ಲೀಸ್ ಮಾಡ್ಕೊಂಡ್ರಂಥದ್ದು. ಅವ್ರು ಏನೂ ಬೆಳಿತಿರಲ್ಲ. ನಮ್ಮ ಹತ್ರ ನೀರಿದೆ, ಪೈಪ್ಲೈನ್ ಅಲ್ಲಿವರೆಗೂ ಹೊಡ್ಕೊಂತೀವಿ, ನೀರು ಹಾಕಿ ಎಜ್ಲೂಸ್ ನಾವು ಬೆಳ್ಕೊಂತೀವಿ, ಅದನ್ನ ಎತ್ಕೊಂಬಂದು ಕಟಾವು ಮಾಡ್ಕೊಂಡು ನಮ್ಮ ಜಾಗದಲ್ಲೇ ಚಾಫ್ ಮಾಡ್ಕೊಂಡು ಹೀಟ್ ಮಾಡ್ಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂತೀವಿ. ಸೊ ಇಡೀ ಸರ್ ಇದನ್ನ ಸಾಕಷ್ಟು ಜನ ನಾನು ಹೇಳೋದು ಸರ್, ಹೆಂಗಿದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ. ಟೈಮು ಬುದ್ಧಿವಂತಿಕೆ ಇರೋನು ಟೈಮನ್ನು ಮ್ಯಾನೇಜ್ ಮಾಡ್ತಾನೆ. ಪ್ರೆಸ್ಸನ್ನು ಮ್ಯಾನೇಜ್ ಮಾಡಬೇಕು ಅನ್ಕೊಂಡು ಅವ್ನು ಏನೂ ಮಾಡೋಕ್ಕಾಗಲ್ಲ. ಇವಾಗ ನೀವು ಇಷ್ಟು ಜನ ಪ್ರೆಸ್ಗಳು ಇಷ್ಟು ಕ್ಯಾಮ್ರಾ ಇಟ್ಕೊಂಬಂದು ಇವ್ರು ಸ್ಟಿಲ್ ನಿಮ್ಗೆ ಒಂದು ಕುತೂಹಲ ಬೆಳೀತಲ್ಲ ಸರ್, ಹೆಂಗೆ ಗುರು ಇದು ಅಂತ. ನಾನು ಎಷ್ಟು ಸುಳ್ಳು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸರ್? ಏನು ಮಾಡ್ತಿಲ್ಲ, ನಾನು ಹೇಳ್ತಾನೆ, ಅವಾಯ್ಡ್ ಮಾಡ್ತಾನೆ, ಬೇಡ ಇವೆಲ್ಲ ಮಾಡಬಾರ್ದು. ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಫ್ಯೂ ಪ್ರೊಜೆಕ್ಷನ್ಸ್. ಯಾಕೆ ಲಾಸ್ಟ್ ಟೈಮ್ ನನಗೆ ಆಯ್ತದು, ಏನೋ ಒಂದು ಪ್ರಾಡಕ್ಟ್ ಹಿಂಗೆ ತೋರಿಸ್ತೀವಿ, ಕೆಳಗಡೆ ಕೆಟ್ಟ ಕಾಮೆಂಟ್ಗಳಾಗ್ತಾರೆ, ಇದೆಲ್ಲ ಅದು ಒಂದು. ನಾನು ಗುರು ಇಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಿ ಡೆಲ್ಲಿಗೆ ಹೋಗಿ ಲೈಸೆನ್ಸ್ ಎತ್ಕೊಂಡ್ಬಂದು ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಗೊತ್ತಿಲ್ವಾ? ಮಾತಾಡೋವಾಗ ಒಂದು ಪದ ಆ ಕಡೆ ಈ ಕಡೆ ಹೋಗಿರ್ಬೋದು, ಬಿಟ್ಟಿರ್ಬೋದು. ಅದನ್ನ ಇಟ್ಕೊಂಡ್ಬಿಟ್ಟು ಒಂದಷ್ಟು ನಾನು ನೋಡಿದೆ ಕಾಮೆಂಟ್ಗಳು ಹಾಕ್ಬಿಟ್ಟು ಹಬ್ಬ ಮಾಡಿಬಿಟ್ಟು ಯಾರು ನಮ್ಮ ಗೊತ್ತಿರೋ ಸ್ನೇಹಿತರೆ ಮಾಡ್ತಾರೆ. ಇಟ್ಸ್ ಓಕೆ. ಅಟ್ ದ ಎಂಡ್ ನಾನು ಲಕ್ಸುರಿ ಕಾರಲ್ಲಿ ಓಡಾಡ್ತಿರೋದು, ಅವರಲ್ಲ. ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕಾಮೆಂಟ್ ಹೊಡಿತವನೆ, ದಟ್ ನನ್ನ ಮಗ ಇವನು ಏನೇನು ಮಾಡ್ತಿಲ್ಲ ಅಂತ. ನಾನು ಆರಾಮಾಗಿ ಕಾರಲ್ಲಿ ಹೋಗ್ತಾನೆ, ಅದನ್ನು ನೋಡ್ಬಿಟ್ಟು ಇವ್ನು ಬೇರೆ ಏನೋ ಬಿಸ್ನೆಸ್ ಮಾಡ್ತಾವನೆ ಅಂತ ಅನ್ಕೊಂಡು ಮಾತಾಡೋರು ಮಾತಾಡ್ತಾರೆ. ಐ ಆಮ್ ಲೀಡಿಂಗ್ ಮೈ ಲೈಫ್. ನಂಗೆ ಖುಷಿ ಇದೆ, ಹೆಮ್ಮೆ ಇದೆ ಸರ್. ನಾಳೆ ನಾನು ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೂ ಮೀಸೆ ತಿರುಗಿಸ್ಕೊಂಡೇ ಸಾಯ್ತೀನಿ ಸರ್ ನಾನು. ಯಾಕಂದ್ರೆ ಇಷ್ಟು ಸಾಧನೆ ಮಾಡಿದ್ದೀನಿ ಬಿಡು. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಇಲ್ಲಿವರೆಗೂ ಹೋರಾಟ ಮಾಡೋಕ್ಕೆ ಗೆಲ್ಲದಿದೆಯಲ್ಲ ಸರ್, ಅಷ್ಟು ಸುಲಭದ ಮಾತಲ್ಲ ಸರ್. ಈ ಸ್ವಾಭಿಮಾನ, ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದರೆ ದಮ್ಮಿದ್ದವನಿಗೆ ಬರೋಕ್ಕೆ ಸಾಧ್ಯ. ಸಿಕ್ಕಾಪಟ್ಟೆ ಹೋರಾಟಗಳು ಮಾಡಿದ್ದೀನಿ ಸರ್. ಒಬ್ಬ MSc ತಗೊಂಡಿರೋ ಹುಡುಗ 30,000 ಸಂಬಳನ ತ್ಯಜಿಸಿ ವ್ಯವಸಾಯ ಮಾಡೋಕ್ಕೆ ಹೋಗಬೇಕು ಅಂತಂದಾಗ ನಮ್ಮ ತಂದೆ ತಾಯಿ ಮನೆ ಬಿಟ್ಬಿಡಪ್ಪ ನೀನು, ಮರ್ಯಾದೆ ಹೋಗುತ್ತೆ ನಮಗೆ ಅಂತಂದಿದ್ದು. ನಾನು ಕಾಂಪ್ರಮೈಸ್ ಅಲ್ಲೇ ಆಗ್ಬೋದಿತ್ತು. ಯಾಕೆ ಕಾಂಪ್ರಮೈಸ್ ಆಗಬೇಕು? ಆಗಲ್ಲ. ನಾನು ಆಗಬಾರ್ದು ಅಂತ ನಮ್ಮ ಮನೇಲಿ ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದೀನಿ ಸರ್. ನಾನು 100 ಕೋಟಿ ಸಂಪಾದನೆ ಮಾಡ್ತೀನಿ, ನಾನು 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ, ನಾನು ಈ ಸೊಸೈಟಿಗೆ ನನ್ನಿಂದ ಒಂದಷ್ಟು ಜನ ಇನ್ಸ್ಪೈರ್ ಮಾಡ್ತೀನಿ, ನನ್ನನ್ನು ನೋಡಿ ಒಂದಷ್ಟು ಜನ ಕಲಿತಾರೆ, ಕಲ್ತ್ಕೋಬೇಕು ಅನ್ನೋದು ನನ್ನ ದೊಡ್ಡ ಬೋರ್ಡ್. ನಾನು ಎದ್ದಿದ ತಕ್ಷಣ ಒಂದು ಬೋರ್ಡ್ ಹಾಕೊಂಡಿದ್ದೆ, ಪಾಸಿಟಿವ್ ವೈಬ್. ಎದ್ದಿದ ತಕ್ಷಣ ಈಗ ಮೆಹಬೂಬಾ ಸಿನಿಮಾ ಬಗ್ಗೆನೂ ಹಂಗೆ ಹಾಕೊಂಡಿದ್ದೆ. ಮೆಹಬೂಬಾ ಇಸ್ ಎ ಬ್ಲಾಕ್ ಬಾಸ್ಟರ್ ಸಿನಿಮಾ, ಯಾರೂ ಈ ಸಿನಿಮಾಗೋಸ್ಕರ ಇನ್ನೊಂದು ಸಪೋರ್ಟ್ ಮಾಡ್ತಿಲ್ಲ, ನೀನು ಈ ಸಿನಿಮಾ ಪರವಾಗಿ ನಿಂತ್ಕ, ಇಷ್ಟೇ ಹಾಕಿರೋದು. ಈ ಸಿನಿಮಾ ಹೊರಗಡೆ ಬರ್ತಿದೆ March 15ಕ್ಕೆ. ನಾನು 4 ವರ್ಷಗಳ ಸತತ ಹೋರಾಟ, ಪರಿಶ್ರಮ, ಸಿನಿಮಾ ಆಚೆಗೆ ಬರ್ತಾ ಇದೆ. ಸೊ ಐ ಕೀಪ್ ಸ್ಟ್ಯಾಂಡರ್ಡ್ಸ್ ಮೈಸೆಲ್ಫ್. ನಾನು ಡೈರಿ ಬುಕ್ ಬಗ್ಗೆ ಬರೀ ಅಭ್ಯಾಸ ಇದೆ ಸರ್ ನನಗೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಬರೀತೀನಿ ನಾನು, ಇವತ್ತು ಈ ಕೆಲಸಗಳು ಮಾಡಬೇಕು, ಮಾಡಲೇಬೇಕು, ಅದು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಈ ಟಾರ್ಗೆಟ್